ಎಲ್ಲರಿಗೂ ಶರಣ್ರಿ. ಇವತ್ತು ನಾವು ಗರಿಗರಿಯಾಗಿರುವಂಥ ರಾಗಿ ದೋಸೆ ಮಾಡೋಣ. ರಾಗಿ ದೋಸೆ ಮಾಡೋದು ತುಂಬ ಸಿಂಪಲ್. ರಾಗಿ ಹಿಟ್ಟಿದ್ರೆ ಸಾಕು, ಬೇರೆ ಏನೂ ಅವಶ್ಯಕತೆ ಇರೋದಿಲ್ಲ. ಆದರೆ ಒಂದು ಸ್ವಲ್ಪ ಉದ್ದಿನಬೇಳೆ ಬೇಕಾಗುತ್ತೆ. ಅದನ್ನ ರಾತ್ರಿಯೇ ನೀವು ನೆನೆಸಿಟ್ಕೊಂಬಿಡಿ. ನಾಳೆ ರಾಗಿ ದೋಸೆ ಮಾಡ್ತೀನಿ ಅಂದರೆ ಹಿಂದಿನ ದಿನ ನೈಟೇ ಉದ್ದಿನಬೇಳೆ ನೆನೆಸಿಟ್ಕೊಳ್ಳಿ. ಅರ್ಧ ಕಪ್ಪು ಉದ್ದಿನಬೇಳೆ, ಒಂದು 2 ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಆಮೇಲೆ 3 ಗ್ಲಾಸ್ ಅಷ್ಟು ರಾಗಿ ಹಿಟ್ಟು ತೊಗೊಂಡಿರೋದು ನಾನಿಲ್ಲಿ. 3 ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು ಅಥವಾ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅನ್ನೋದಕ್ಕೋಸ್ಕರ ಅದು ಚೆನ್ನಾಗಿ ನೆನ್ಕೋಬೇಕು, 1-2 ಅವರ್ ಬಿಡಬೇಕು. ಆಮೇಲೆ ಒಂದು ಪ್ಯಾನಲ್ಲಿ ಶೇಂಗಾ ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ. ಈ ಕಡೆ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಚಟ್ನಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೊಬ್ಬರಿ ಚಟ್ನಿ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಟೊಮೆಟೊ ಚಟ್ನಿ ಅಂದರೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೋಡಿ. ಟೇಸ್ಟ್ ಮಾಡಿ. ಇದಕ್ಕೆ ಹೊರಗಡ್ಲೆ, ಉಪ್ಪು, ಜೀರಿಗೆ ಎಲ್ಲನೂ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಇದನ್ನ ಮೆಣಸಿನ್ಕಾಯಿ ಕೂಡ ಹುರ್ಕೊಂಡಿದ್ದೀನಿ ನಾನು, ಘಾಟ್ ಬರದೇ ಇರಲಿ ಅಂತ. ನಾನು ಯಾವುದೇ ರೀತಿ ಒಗ್ಗರಣೆ ಏನೂ ಹಾಕ್ತಾಯಿಲ್ಲ ಇಲ್ಲಿ, ಸೊ ಅದಕ್ಕೆ ಮೆಣಸಿನ್ಕಾಯಿ ಕೂಡ ಹುರಿದ್ಬಿಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ರಾಗಿ ಹಿಟ್ಟು ನೆನೆಸಿಟ್ಕೊಂಡಿರೋದು ಹದವಾಗಿರಬೇಕು. ನಾರ್ಮಲಾಗಿ ದೋಸೆ ಹಿಟ್ಟು ಯಾವ ಥರ ಇರುತ್ತೆ ಆ ಥರ, ತುಂಬ ಗಟ್ಟಿ ಆಗಲಿ ತುಂಬ ನೀರು ಥರ ಆಗಲಿ ಇರಬಾರ್ದು. ಅದು 2 ಥರ ಆದರೆ ಕೂಡ ದೋಸೆ ಏಳೋದಿಲ್ಲ, ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ. ನಾರ್ಮಲ್ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ, ನೋಡ್ಕೊಳ್ಳಿ, ಏಕೆಂದರೆ ಗೊತ್ತಾಗೋಲ್ಲ ಫಸ್ಟ್ ಟೈಮ್ ಮಾಡಬೇಕಾದ್ರೆ. ನೋಡಿ, ಒಂದು ಚೂರು ಎಲ್ಲೂ ಹಂಚಿಗೆ ಅಂಟ್ಕೊಳ್ತಾ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ ದೋಸೆ. ಹಿಟ್ಟು ಇನ್ನೊಂದು ಸ್ವಲ್ಪ ನೆನೆದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. 1 ಅವರ್ ಹಂಗೆ ನೆನೆಸಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗಲೇ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ. ಶುಗರ್ ಪೇಷಂಟ್ಸ್ಗೆಲ್ಲ ತುಂಬ ಒಳ್ಳೆಯದು. ಯಾರ್ಯಾರಿಗೆಲ್ಲ ರಾಗಿ ಮುದ್ದೆ ತಿನ್ನೋಕ್ಕಾಗಲ್ಲ, ಆಮೇಲೆ ರಾಗಿ ರೊಟ್ಟಿ ಗಟ್ಟಿ ಇರುತ್ತಪ್ಪ, ಇಷ್ಟ ಆಗಲ್ಲ ಅಂತೀರ, ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಮಾಡ್ಕೋಬೋದು. ರೈಸ್ ಐಟಮ್ಸ್ ಎಲ್ಲ ಸ್ಕಿಪ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಏನಾಗುತ್ತೆ ನನಗೆ, ನಾನು ಮಕ್ಕಳಿಗೆಲ್ಲ ತುಪ್ಪನೇ ಯೂಸ್ ಮಾಡೋದು. ಪಡ್ಡು, ದೋಸೆ, ಬ್ರೆಡ್ ಟೋಸ್ಟ್ ಪ್ರತಿಯೊಂದಕ್ಕೂ, ಚಪಾತಿಗೂ ಕೂಡ ಇಲ್ಲಿ ಕೂಡ ತುಪ್ಪ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಹೋಮ್ ಮೇಡ್ ಗೀ, ಹೊರಗಡೆ ಅಂಗಡಿಯಿಂದ ತಂದಿರೋವಂಥ ತುಪ್ಪ ಅಲ್ಲ, ಮನೆಯಲ್ಲೇ ಮಾಡಿರೋವಂಥದ್ದು. ಹಳ್ಳಿ ಕಡೆ ಆದರೆ ಚೆನ್ನಾಗಿರೋ ತುಪ್ಪ ಸಿಗುತ್ತೆ. ಇಲ್ಲಿ ಶುಭಮ್ ಹಾಲನ್ನ ಯೂಸ್ ಮಾಡ್ಕೊಳ್ಳಿ, ಅದಕ್ಕೆ ಕೆನೆ ಬರುತ್ತೆ, ಕೆನೆ ತೆಗೆದಿಟ್ಟು ಮಾಡ್ಕೊಳ್ಳಿ, ಮನೆಯಲ್ಲೇ ತುಪ್ಪ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ನೆನೆಸಿಟ್ಕೊಂಡ್ಮೇಲೆ ಈ ಥರ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ನಿಮಗೆ. ದೋಸೆ ಹಾಕ್ಕೊಂಡ್ರೆ ಎಷ್ಟು ಕಲರ್ ಬಂದಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಕೈಯಲ್ಲಿ ಎತ್ತಿದರೆ ಕೂಡ ಅದು ಮಡ್ಚ್ಕೊಳ್ತಾ ಇಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ನಾರ್ಮಲ್ ಮಸಾಲೆ ದೋಸೆ ಥರ. ಈಗ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು.